ಈಗ ಇದನ್ನು ಬಿಡಿಸುವ ನಾವು ಹೀಗೆ ತೆಗೆದು. ವಾವ್, ಸುಲಭದಲ್ಲಿ ಬೇಯಿಸ್ಲಿಕ್ಕೆ ಆಗ್ತದೆ ನೋಡಿ. ಅವಲಕ್ಕಿ ಬೇಡ, ಬೇರೆ ಎಂತೆಲ್ಲ ಹಾಕ್ತಾರಲ್ಲ ಎಂತ ಬೇಡ, ಎಂತ ಬೇಕು ಅಂತೆಲ್ಲ. 15 ನಿಮಿಷ ಆಯ್ತು, ಈಗ ಬೆಂದಿದೆ ಅಂತ ನೋಡುವ. ಹಾಯ್ ಎಲ್ಲರಿಗೂ, ಇವತ್ತು ನಮ್ಮ ಜೊತೆ ಸ್ವಸ್ತಿಕಾ ಅವರಿದ್ದಾರೆ. ಅವ್ರು ಇವತ್ತೊಂದು ಸ್ಪೆಷಲ್ ರೆಸಿಪಿನ ಮಾಡ್ತಾ ಇದ್ದಾರೆ. ಸೊ ಅವ್ರು ಏನ್ ಮಾಡ್ತಾರೆ ಅಂತ ಅವರಲ್ಲೇ ಕೇಳುವ. ನಮಸ್ತೆ. ಇವತ್ತು ನಾನು ಚೌತಿಗೆ ಸ್ಪೆಷಲ್ ಆಗಿ ನಮ್ಮ ಮಂಗಳೂರಲ್ಲೆಲ್ಲ ಮಾಡುವಂತ ಕೊಟ್ಟೆಯನ್ನು ಮಾಡ್ತಾ ಇದ್ದೇನೆ. ಕೊಟ್ಟಿಗೆ ಅಂದ್ರೆ ಇದರಲ್ಲಿ ಹಲಸಿನ ಎಲೆಯಲ್ಲಿ ಯಾವ ರೀತಿಯಾಗಿ ಮಾಡ್ಬೋದು ಅಂತ ಮಾಡ್ತಾ ಇದ್ದೇನೆ. ಸೊ ನಾನೀಗ ಆಲ್ರೆಡಿ ಮಾಡಿ ಇಟ್ಟಿದ್ದೇನೆ, ಆದ್ರೆ ನಾನೀಗ ನಿಮ್ಗೆ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೇನೆ ಅದನ್ನು. ಇದೀಗ ಮಾಡ್ಲಿಕ್ಕೆ ಎಂತ ಗೊತ್ತುಂಟ, ಒಂದ್ ದಿವಸ ಮುಂಚೆ ಇದನ್ನು ಕೊಯ್ದಿಡ್ಬೇಕು, ನಮ್ದು ಹಲಸಿನ ಎಲೆ ಉಂಟಲ್ಲ ಅದನ್ನು. ಯಾಕಂದ್ರೆ ಇದು ಬಾಡ್ತದೆ, ಆಗ ನಮ್ಗೆ ಹೀಗೆ ಮಡಿಸ್ಲಿಕ್ಕೆಲ್ಲ ತುಂಬಾ ಈಸಿ ಆಗ್ತದೆ. ಹಾಗಾಗಿ ಎಂತ ಗೊತ್ತುಂಟ, ಈಗ ಸಣ್ಣ ಸಣ್ಣ ಎಲೆಗಳನ್ನು ತಗೊಂಡ್ರೆ ಕೆಲವೊಮ್ಮೆ 5 ಎಲೆ ಎಲ್ಲ ಬೇಕಾಗ್ತದೆ, ಅಂದ್ರೆ ರೌಂಡ್ ಚಂದ ಬರ್ಲಿಕ್ಕೆ. ದೊಡ್ಡ ದೊಡ್ಡ ಎಲೆ ಆದ್ರೆ 4 ಎಲೆಯಲ್ಲಿ ಸಾಕಾಗ್ತದೆ ನಮಗೆ ಮೂಡೆ ಕಟ್ಲಿಕ್ಕೆ, ಕೊಟ್ಟೆ ಕಟ್ಲಿಕ್ಕೆ. ಹಾಗೆ ಮತ್ತೆ ಎಂತ ಒಂದೇ ಸೈಜ್ ಅದ್ದು ಈ ರೀತಿಯಾಗಿ ತಗೊಳ್ಬೇಕು. ಈಗ ನಾವ್ ಇದನ್ನು ಸ್ಟಾರ್ಟ್ ಮಾಡುವ. ಎಂತ ಅಂದ್ರೆ ನಾವಿದಕ್ಕೆ ಈ ಕುತ್ಲಿಕ್ಕೆ ಇದು ಬೇಕಲ್ಲ, ಕಡ್ಡಿ. ಅದು ನಾವು ಇದು ತೆಂಗಿನ ಗರಿಯದ್ದು ಇದ್ರದ್ದು ಮಾಡುದು. ಇದನ್ನು ಹೀಗೆ ತೆಗೆದು ಈ ರೀತಿಯಾಗಿ ನೆಕ್ಸ್ಟ್ ನೋಡಿ ನಾನಿಲ್ಲಿ ಮಾಡಿಟ್ಕೊಂಡಿದ್ದೇನೆ. ಈ ರೀತಿಯಾಗಿ ಸಣ್ಣ ಸಣ್ಣ ಕಡ್ಡಿಗಳನ್ನು ಮಾಡಿಕೊಂಡ್ರೆ ಆಯ್ತು. ಮಾಡುವ. ಈಗ 2 ಎಲೆಯನ್ನು ಫಸ್ಟಿಗೆ ಹೀಗೆ ಇಡಬೇಕು, ಮತ್ತೆ ಹೀಗೆ ಒಂದು ಇದನ್ನು ಹೀಗೆ ಚುಚ್ಚಿಕೊಂಡ್ರೆ ಆಯ್ತು. ಮತ್ತೆ 2 ಎಲೆಯನ್ನು ಹೀಗೆ ಇಡುದು. ನೆಕ್ಸ್ಟ್ ಹೀಗೆ ಮಡಿಚಬೇಕು. ಹೀಗೆ ಮಡಿಚುವಾಗ ಎಂತ ಗೊತ್ತುಂಟ, ಹೀಗೆ ಫೋಲ್ಡ್ ಮಾಡ್ಬೇಕಾಯ್ತಾ, ಇಲ್ಲಿ ಫೋಲ್ಡ್ ಮಾಡಿಕೊಳ್ಬೇಕು, ಇಲ್ಲಾದ್ರೆ ಅದು ಇಲ್ಲಿ ಬೀಳ್ತದಲ್ಲ ಹಾಗಾಗಿ. ಮತ್ತೆ ಹೀಗೆ ಚುಚ್ಚಿಕೊಂಡು ಹೋಗ್ತಾರೆ ಆಯ್ತು. ನೆಕ್ಸ್ಟ್ ಹೀಗೆ ಇದಾಯ್ತು. ನೆಕ್ಸ್ಟ್ ಇದನ್ನು ಹಾಗೆ ಹೀಗೆ ಫೋಲ್ಡ್ ಮಾಡೋದು, ಹೀಗೆ ಚುಚ್ಚುದು. ಈ ರೀತಿಯಾಗಿ ಮಾಡಿಕೊಂಡ್ರೆ ಆಯ್ತು. ನೆಕ್ಸ್ಟ್ ಅದನ್ನು ಈ ತೊಟ್ಟೆ ಇರ್ತದಲ್ವಾ, ಅದನ್ನು 3 ಕತ್ತರಿಸಿಕೊಂಡ್ರೆ ಆಗ್ತದೆ. ಹೀಗೆ ಇಟ್ಟರು ಆಗ್ತದೆ, ಕತ್ತರಿಸಿಕೊಂಡ್ರೆ ಆಗ್ತದೆ. 3 ಕತ್ತರಿಸಿ ಒಂದು ಹೀಗೆ ಇಡ್ಬೇಕು, ಯಾಕಂದ್ರೆ ತೆಗಿಲಿಕ್ಕೆ ಸುಲಭ ಆಗ್ತದೆ ಅಲ್ವಾ. ಹಾಗಾಗಿ ಹೀಗೆ ಮಾಡಿಕೊಂಡು ನಾನೀಗ ಇಷ್ಟು ಮಾಡಿ ಇಟ್ಟುಕೊಂಡಿದ್ದೇನೆ ನೋಡಿ. ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಅವರು. ಮಾಡ್ಲಿಕ್ಕೆ ನಾನು ಈ ಗ್ಲಾಸಲ್ಲಿ 2 ಗ್ಲಾಸಿನಷ್ಟು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ಮತ್ತೆ ಇದೇ ಗ್ಲಾಸಲ್ಲಿ 1 ಗ್ಲಾಸಿನಷ್ಟು ಉದ್ದಿನ ಬೇಳೆ, 2 ತಗೊಂಡು ರುಬ್ಬಿ ಇಟ್ಟದ್ದು. ಎಷ್ಟು ಗಂಟೆ 8 ಗಂಟೆಗಳ ಇದು ಅಕ್ಕಿ ರಾತ್ರಿಯಿಂದ ಬೆಳಿಗ್ಗೆ ನೆನೆಸಿ, ರಾತ್ರಿ ಫುಲ್ ನೆನೆಸಿಟ್ಟಿದ್ದೆ. ಮತ್ತೆ ಬೆಳಿಗ್ಗೆ ಕಡ್ದಿಟ್ಟದ್ದು ಒಂದು 8 ಗಂಟೆಗಳ ಕಾಲ ಈಗ ಕಡ್ದಿಟ್ಟಿದ್ದೇನೆ. ಈಗ ಚಂದ ಉಬ್ಬಿ ಬಂದಿದೆ, ಹುಳಿ ಬಂದಿದೆ. ಇಷ್ಟೇ ಸಾಕಲ್ಲ, ಬೇರೆ ಎಂತ ಹಾಕ್ಲಿಕ್ಕೆ? ಬೇರೆ ಎಂತ ನಾನು ಹಾಕ್ಲಿಲ್ಲ. ಇಲ್ಲದ್ರೆ ಅನ್ನ ಸಹ ಹಾಕ್ಬೋದು, ನಾವು ಬಾಯ್ಲ್ಡ್ ರೈಸ್ ಸಹ ಹಾಕ್ಬೋದು, ಬಿಳಿ ಅನ್ನ ಸಹ ಹಾಕ್ಬೋದು. ಉಪ್ಪು ಹಾಕಿದ್ದೀರಾ? ಉಪ್ಪು ಹಾಕಿದ್ದೇನೆ, ರುಚಿಗೆ ತಕ್ಕಷ್ಟು. ಉಪ್ಪು ಹಾಕ್ತೇನೆ, ಕಡೆಯುವಾಗನೇ ಕಡೆಯುವಾಗ ಹಾಕಿದ್ದೀರಾ? ಕಡ್ದು ಅಂದ್ರೆ ಮತ್ತೆ ಸಹ ಹಾಕ್ಬೋದು. ಕೆಲವರು ಹುಳಿ ಬರ್ತದೆ ಜಾಸ್ತಿ ಆಗ್ತದೆ ಅಂತ ಮತ್ತೆ ಹಾಕ್ತಾರೆ. ಅವತ್ತು ಸಹ ನಾನು ಹಾಗೆ ಒಟ್ಟಿಗೆನೆ ಹಾಕಿದ್ದೀರಾ? ಬೇರೆ ಎಂತ ಹಾಕ್ಲಿಲ್ಲ ನೋಡಿ. ಉರ್ದು ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ. ಉರ್ದು 1 ಗ್ಲಾಸ್ ಫುಲ್ ಹಾಕಿದ್ದೀನಿ. ಇದು ನೆನೆದಾಗ ತುಂಬಾ ಆಗ್ತದೆ, ಆಗ ನಮಗೆ ಚಂದ ಉಬ್ಬಿ ಬರ್ತದೆ. ಇದು ಮಾತ್ರ ಇದು 8 ಗಂಟೆ ನೆನಿಬೇಕಂತೇನಿಲ್ಲಲ್ಲ, 1-2 ಗಂಟೆ ಬೆಳ್ತಿಗೆ ಅಕ್ಕಿ ಸಾಕಾಗ್ತದೆ. ಬೆಳ್ತಿಗೆ ಅಕ್ಕಿ ಹೌದು, ಬೆಳ್ತಿಗೆ ಅಕ್ಕಿ ಬೇಗ ನೆನೀತದೆ ಅಲ್ವಾ. ಉದ್ದು ನೆನೆಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಎಷ್ಟು ಟೈಮ್ ಬೇಕು? ಒಂದು 5-4 ಗಂಟೆ ಅಷ್ಟು. 4 ಗಂಟೆ ನೆನೆಸಿದ್ರೆ ಸಾಕು. ಈಗ ಹುಳಿ ಬಂದಿರುವ ಹಿಟ್ಟು ರೆಡಿ ಆಗಿದೆ ಅಲ್ಲ, ಅದನ್ನು ತೋರಿಸುವ. ನಾನೀಗ ಹೀಗೆ ಬಟ್ಟೆ ಕಟ್ಟಿಟ್ಟಿದ್ದೇನೆ. ಹೀಗೆ ಚಂದ ಬಂದಿದೆ, ಹುಳಿ ಬಂದಿದೆ. ಹುಳಿ ಚಂದ ಬಂದಿದೆ. ಅಂದ್ರೆ ಅದು ಈಗ ಬಿಸಿಲಿರುವಾಗಾದ್ರೆ ಬೇಗ ಬರ್ತದೆ, ಮಳೆಯೆಲ್ಲ ಇರುವಾಗ ಈ ಬಟ್ಟೆ ಎಲ್ಲ ಕಟ್ಟಿಟ್ರೆ ಬಿಸಿಗೆ ಇಟ್ಟರೆ ಬೇಗ ಬರ್ತದೆ ಅಂತ. ಹಾಗೆ ಈಗ ಚಂದ ಹುಳಿ ಬಂದಿದೆ. ಈಗ ನಾವು ಮಾಡುವ. ಸರಿ, ನೀರು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಓಕೆ, ಇಡ್ಲಿ ಸ್ಟೀಮರ್ ಅಲ್ಲಿ ಮಾಡುದು ನೋಡಿ. ಇದರಲ್ಲಿ ಇದನ್ನು ಇಡುವ, ಈಗ ಇದನ್ನು ಇಟ್ಕೊಳ್ಳುವ.
ಗ್ಲಾಸ್ ಅಲ್ಲಿ ಹಾಕಿಕೊಳ್ಳಿಕ್ಕೆ ಸುಲಭ ಆಗ್ತದೆ. ಇದಕ್ಕೆ ಫುಲ್ ಹಾಕ್ಲಿಕ್ಕಿಲ್ಲ, ಯಾಕಂದ್ರೆ ಅದು ಉಬ್ಬಿ ಬರ್ತದೆ ಎಲ್ಲ ಹಾಗೆ. ಇದನ್ನು ನೀರು ಚಂದ ಕುದಿತು ಉಂಟಲ್ಲ, ಹಾಗಾಗಿ ಒಂದು 15 ನಿಮಿಷದಲ್ಲಿ ಇದು ಬೇಗ ಬೇಯ್ತದೆ. ಸರಿ, ಓಕೆ. ಈಗ ಇದು 15 ನಿಮಿಷ ಆಯ್ತು. ಈಗ ಬೆಂದಿದೆ ಅಂತ ನೋಡುವ. ಈಗ ಬೆಂದಿದೆ ಅಂತ ನೋಡಿ, ಚಂದ ಬೆಂದಿದೆ. ಆದ್ರೆ ಒಂದು ಕಡ್ಡಿ ಹಾಕಿ ನೋಡುವ ಹೇಗಾಗಿದೆ ಅಂತ. ಬೆಂದಿದೆ ನೋಡಿ, ಸ್ವಲ್ಪ ಸಂಟಿಕೊಳ್ಳುದಿಲ್ಲ. ಸರಿ, ತೆಗೆದು ನೋಡಿ. ಈಗ ತೆಗಿಯುವ. ಈಗ ಇದನ್ನು ಬಿಡಿಸುವ ನಾವು. ಹೀಗೆ ತೆಗೆದು ವಾವ್, ಸುಲಭದಲ್ಲಿ ಬೇಯಿಸ್ಲಿಕ್ಕೆ ಆಗ್ತದೆ ನೋಡಿ. ಸಾಫ್ಟ್ ಉಂಟು. ನೋಡುವಾಗಲೇ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ. ಹಬ್ಬಕ್ಕೆ ನೋಡಿ, 2 ಐಟಮ್ಸ್ ಅಲ್ಲ, ಬೆಳ್ತಿಗೆ ಅಕ್ಕಿ, ಉದ್ದಿನ ಬೇಳೆ, ಬೇರೆ ಎಂತ ಹಾಕ್ಲಿಲ್ಲ ನೋಡಿ. ಎಂತ ಸೀಕ್ರೆಟ್ ಇಲ್ಲ, ಎಂತ ಇಲ್ಲ, ಇದೆ ಅಲ್ಲ. ಯಾವ್ದು ಸೀಕ್ರೆಟ್ ಬೇಡ ಇದಕ್ಕೆ. ನೋಡಿ ಎಷ್ಟು ಸಾಫ್ಟ್ ಬಂದಿದೆ ನೋಡಿ. ನೋಡಿ, ಅವಲಕ್ಕಿ ಬೇಡ, ಬೇರೆ ಎಂತೆಲ್ಲ ಹಾಕ್ತಾರಲ್ಲ, ಎಂತ ಬೇಡ, ಎಂತ ಬೇಕು ಅಂತಿಲ್ಲ. ಅಂದ್ರೆ ಉದ್ದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸೂಪರ್ ಆಗಿ ಬರ್ತದೆ. ಇನ್ನು ಇದಕ್ಕೆ ಸಾರ್ ಹಾಕಿ ಟೇಸ್ಟ್ ಮಾಡೋದಲ್ಲ. ಓಕೆ, ಸರಿ. ಇದನ್ನ ಹೀಗೆ ಕಟ್ ಮಾಡುವ. ಈಗ ನಾನು ಇದಕ್ಕೊಂದು ಸಾರು ಹಾಕ್ತಿದ್ದೇನೆ. ಇದಕ್ಕೆ ದಾಲ್ ಎಲ್ಲ ಒಳ್ಳೇದಾಗ್ತದೆ, ಮತ್ತೆ ಚಟ್ನಿ ಮಾಡ್ತಾರೆ ಆಯ್ತಾ. ಓಕೆ, ಈ ಸಾರ್ ರೆಸಿಪಿ ಆಲ್ರೆಡಿ ಹಾಕಿದ್ದೇನೆ ನಂದು ಚಾನೆಲ್ ಅಲ್ಲಿ. ಸೇಮ್ ಅದುವೇ ಟೆಂಪಲ್ ಸ್ಟೈಲ್ ಸಾರ್ ಇದು, ಭಟ್ರು ಮಾಡಿರುವುದು ಅದೇ ಸಾರ್ ಇದು. ತುಂಬಾ ಒಳ್ಳೇದಾಗ್ತದೆ ಹಬ್ಬಕ್ಕೆ, ಚೌತಿ ಹಬ್ಬಕ್ಕೆ. ಹೀಗೇನೆ ನೀವು ಮೂಡೆ ಕೊಟ್ಟಿಗೆ ಹಾಗೂ ಸಾರನ್ನ ಮಾಡಬಹುದು. ಮೂಡೆ ಕೊಟ್ಟಿಗೆ ಮತ್ತೆ ಸಾರು ರೆಡಿ ಆಗಿದೆ. ಈಗ ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ಟೇಸ್ಟ್ ಮಾಡುವ. ಇದೆಲ್ಲ ಟೇಸ್ಟ್ ಮಾಡ್ಲಿಕ್ಕೆ ಎಂತ ಇಲ್ಲ, ಇದು ಒಳ್ಳೇದೇ ಇರ್ತದೆ ಅಲ್ಲ. ನೋಡಿ, ಎಂತ ಸೀಕ್ರೆಟ್ ಇಲ್ಲ ಇದರಲ್ಲಿ. ಇದು ಸಾಫ್ಟ್ ಆಗಿ ಬರ್ತದೆ. ಹೌದು. ಹೋಟೆಲ್ ಸ್ಟೈಲ್ ಇಡ್ಲಿ ಸಾಂಬಾರ್ ಅದೇ ರೀತಿ ಟೇಸ್ಟ್. ನಿಜವಾಗ್ಲು ತುಂಬಾ ಚೆನ್ನಾಗಿದೆ. ನೀವು ಕೂಡ ಇವರು ಹೇಳಿದ ರೀತಿಯಲ್ಲೇ ಮನೆಯಲ್ಲಿ ಹಬ್ಬಕ್ಕೆ ಮೂಡೆ ಕೊಟ್ಟಿಗೆನ ಮಾಡಿ, ಹಾಗೂ ಈ ಸಾರನ್ನ ಕೂಡ ನೀವು ಮಾಡಬಹುದು. ಈ ರೆಸಿಪಿನ ಆಲ್ರೆಡಿ ನಾನು ಹಾಕಿದ್ದೀನಿ, ಟೆಂಪಲ್ ಸ್ಟೈಲ್ ಸಾರು. ಅದುವೇ ಸಾರ್ ಇದು. ತುಂಬಾ ಒಳ್ಳೇದಾಗ್ತದೆ, ತುಂಬಾ ರುಚಿಯಾಗಿ ಬರುತ್ತೆ. ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನನಗೆ ತಿಳಿಸಿ. ಹಾಗೆ ಇವರ ಚಾನಲ್ ಅನ್ನ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಪ್ರಲಿ, ಅದು ತುಳು ಅಂಡ್ ಕನ್ನಡ ವ್ಲಾಗ್ಸ್ ಅಂತ. ಓಕೆ, ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ, ಚೆಕ್ ಮಾಡಬಹುದು. ಓಕೆ, ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.